ಸೆಕೆಂಡ್ ಸ್ಟಾರ್ಟ್ ಆದ ನೋಡಿ ಆಯ್ತಾ ಓಕೆ ಮೂರುವರೆ ಸರಿ ಹಿಂದಿನ ಪಾಠ ಎಲ್ಲ ಗೊತ್ತಾಯ್ತಲ್ಲಪ್ಪ. ಈಗ ನೆಕ್ಸ್ಟ್ ಆಟಗಳು ಅಂದ್ರೆ ಏನ್ ಹೇಳಿ ನೀಟಾಗಿ ಗೊತ್ತಿದ್ರೆ ಹೇಳಿ ತಿಳ್ಕೊಳ್ಳಿ, ಮತ್ತೆ ಮಾಡಲ್ಲ ನಾವು. ಆಟಗಳು ಅಂದ್ರೆ ಏನಂತಾರಪ್ಪ? ಯಾರು ಹೇಳ್ತಾರೆ? ಎನಿಬಡಿ ಫಾಸ್ಟ್. ಆಟಗಳು ಅಂದ್ರೆ ಇರೋರು ಹೇಳಿ. ಆಟಗಳು ಅಂದ್ರೆ ಸರ್ ಎಲ್ಲ ತರದ ಆಟ ಆಡೋದು, ಮನೆ ಕುತ್ಕೊಂಡು ಚೆಸ್ ಆಡೋದು, ಕೇರಮ್ ಆಡೋದು, ಫೀಲ್ಡಲ್ಲಿ ಆಡೋದು, ಓಡೋದು, ನಗಿಯೋದು, ಹಾರೋದು, ಬೀಳೋದು, ಪ್ರತಿಯೊಂದು ಆಟಗಳಂದ್ರೆ ಯಾವುದೇ ಇಂಥ ಆಟ ಅಂತ ನಿರ್ಬಂಧ ಇಲ್ಲ. ಎಲ್ಲಾ ತರಹದ ಆಟಗಳನ್ನ ಆಡ್ತೀವಲ್ಲ ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋದು. ಕೋರ್ಟ್ ಇರ್ಬೋದು, ಮಾರ್ಕಿಂಗ್ ಇರ್ಬೋದು, ಆಟೋಟಗಳು, ಆಮೇಲೆ ಅಲ್ಲಿ ಬರ್ತಕ್ಕಂಥ ವಸ್ತುಗಳು, ಬಲೆ, ನಟ್ಟು ಅಥವಾ ಬಾಲು, ಬ್ಯಾಟು, ವಿಕೆಟ್, ಸ್ಟಂಪು, ಮುಂದೆ ಅಂಗೂಡಲ್ಲಿ ಪರಪರ ಅನ್ಸ್ಕೊಂಡಲ್ಲಿ ಈ ಆಟಗಳಲ್ಲಿ ಎರಡು ಇದೆ. ವೆರಿ ಗುಡ್. ಗುಂಪು ಅಲ್ಲೇ ಗುಂಪು ಆಟಗಳು ಎಲ್ಲ ನೋಡ್ಕೊಂಡ್ರೆ ಮೇಲಾಟಗಳು. ಹೇಳಿ. ಆಟಗಳಲ್ಲಿ ಎರಡು ವಿಧ. ಒಂದು ಯಾವುದು? ಗುಂಪು ಆಟಗಳು. ಇನ್ನೊಂದು ಯಾವುದು? ಸರಿ. ಗುಂಪು ಆಟಗಳು ಮತ್ತು ಮೇಲಾಟಗಳು ಆಟಗಳಲ್ಲಿ ಎರಡು ವಿಧ. ಎರಡು ವಿಧದಲ್ಲಿ ಒಂದು ಗುಂಪು ಆಟಗಳು ಮತ್ತು ಮೇಲಾಟ. ಗುಂಪು ಆಟ ಅಂದ್ರೆ ಏನು? ಅಂದ್ರೆ ಎಲ್ಲ ಮಕ್ಕಳು, ಈಗ ಒಂದು ಹುಡುಗಿಯರ ಟೀಮ್ ಇರ್ಬೋದು ಅಥವಾ ಹುಡುಗರ ಟೀಮ್ ಇರ್ಬೋದು, ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ಪ್ಲೇಯರ್ಸ್ ಅಂದ್ರೆ 3 ಇರ್ಬೋದು, 6 ಇರ್ಬೋದು, 11 ಇರ್ಬೋದು, ಒಟ್ಟು ಎರಡಕ್ಕಿಂತ ಹೆಚ್ಚು ಜನ ಸೇರಿ ಒಂದು ಆಟವನ್ನು ಆಡ್ತಾರೆ. ಅದ್ರ ಜೊತೆಗೆ ವಿರುದ್ಧವಾಗಿ ಇರ್ತಕ್ಕಂಥ ಟೀಮಿನೊಂದಿಗೆ ಆಟ ಆಡ್ತಾರೆ. ಅದಕ್ಕೆ ಏನಂತೀವಿ ನಾವು? ಗುಂಪು ಆಟ. ಮೇಲಾಟಗಳು ಅಂದ್ರೆ ಇಲ್ಲಿ ಇಲ್ಲ ಇವಳು ಹೇಳಿದ್ಲು ಒಬ್ಬೊಬ್ರೆ. ಈಗ ಒಬ್ರು ಗುಂಪಾಟ ಅಂದ್ರೆ ನಾಳೆ ಇಬ್ರು ಮೇಲ್ಪಟ್ಟು ಗುಂಪಾಟ ಆಗ್ತದೆ. ಅಥ್ಲೆಟಿಕ್ಸ್ ಅಂತಾರೆ ಇದಕ್ಕೆ, ಮೇಲಾಟಗಳಿಗೆ ಅಥ್ಲೆಟಿಕ್ಸ್. ಒಬ್ಬೊಬ್ರೆ ಇಂಡಿವಿಜುವಲ್ ಆಗಿ ಆಡ್ತಕ್ಕಂಥದ್ದು ಅವೆಲ್ಲ ಒಟ್ಟು ಒಬ್ಬರೇ ಫೇಸ್ ಮಾಡ್ತಕ್ಕಂಥದ್ದಕ್ಕೆ ಮೇಲಾಟಗಳು. ಗುಂಪು ಆಟಗಳಲ್ಲಿ ಯಾವ ಮಾತಾಡೋದು ಒಂದೊಂದು ಬಿಡ ಯಾವನ ಅಲ್ಲಿ ನೋಡ ಹಂಗ್ ಕೂತಾರಂತ ಅಲ್ಲಿ ಕಂಡ್ರೆ ಅಲ್ಲಿ ಬಂದು ಹೊಡಿತೀನಿ ನೋಡಲೇ ಕಾಂತ ಸರಿಬಿಟ್ಟು ಹೇಳುವ. ಅದಾಯ್ತು, ಎಕ್ಸ್ಪ್ಲೇನ್ ಆಯ್ತು. ಗ್ರೂಪ್ ಗೇಮ್ಸ್ ಅಂದ್ರೆ ಏನು? ಯಾವ್ಯಾವ? ಫಾರ್ ಎಕ್ಸಾಂಪಲ್ ಒಂದು ಮರ್ಮೇಲೆ ಹೇಳು. ವಾಲಿಬಾಲ್, ಫುಟ್ಬಾಲ್ ಅಂದ್ರೆ ಕಾಲಲ್ಲಿ, ವಾಲಿಬಾಲ್ ಅಂದ್ರೆ ಏನಮ್ಮ? ಮೇಲಾಡ್ತಕ್ಕಂಥದ್ದು. ಅದು ವಾಲ್ ಅಂದ್ರೆ ಗೋಡೆ. ಹಿಂದಿನ ಕಾಲದಲ್ಲಿ ಈ ಗೋಡೆನ ಆಧಾರ ಮಾಡ್ಕೊಂಡು ಈ ಕಡೆ 4 ಜನ, ಆ ಕಡೆ 4 ಜನ ಸರಿಯಾಗಿ ದೂರ ಸರಿ ತಬಲ ಬಡಿಯ ಆಯ್ತಾ. ವಾಲಿಬಾಲ್ ಅಂದ್ರೆ ವಾಲ್ ಅಂತಾರೆ. ವಾಲ್ ಹತ್ರ ಆಡ್ತಾ ಇದ್ರು. ಇದು ರೂಢಿಯಾಗಿ ವಾಲಿಬಾಲ್ ಆಯ್ತು. ವಾಲಿಬಾಲ್ ಹೆಸರಾಂತ ಇಡೀ ವಿಶ್ವ, ದೇಶ ವಿದೇಶ, ಇಡೀ ಪ್ರಪಂಚಾದ್ಯಂತ ಎಲ್ಲಾ ದೇಶಗಳು, ಹೆಣ್ಣು ಗಂಡು ಎಲ್ಲರೂ ಆಡ್ತಕ್ಕಂಥ. ಇತ್ತೀಚೆಗೆ ಬಹಳ ಅಭಿವೃದ್ಧಿ ಆಗಿದೆ, ಬಹಳ ಚೆನ್ನಾಗಿದೆ. ನೀವು ಯೂಟ್ಯೂಬ್ ಅಲ್ಲಿ ನೋಡಿ.
ಇಂಡಿಯನ್ ಪ್ಲೇಯರ್ಸ್ ಹೆಣ್ಮಕ್ಳು ಹೆಂಗ್ ಹೊಡಿತಾರೆ, ಹೆಂಗ್ ಆಡ್ತಾರೆ ಅಂತ ಫ್ರಂಟ್ ಲೈನಿಗೆ ಹೊಡಿತಾರೆ. ಅಲ್ಲಿಂದ ಸಾಧ್ಯ. ಬಟ್ ಇಲ್ಲಪ್ಪ, ನಾನು ಒಳ್ಳೆ ಬಿದ್ದರೆ ಬರೀ ನೆಗೆಟಿವ್ ಯೋಚನೆ ಮಾಡ್ತೀನಿ ಅಲ್ವಾ. ಆಡ್ತೀನಿ ನನ್ನ ಕೈಲಿ ಯಾಕೆ ಆಗಲ್ಲ, ಬಂದ್ಬಿಡಿಸಿ ಇದಷ್ಟು ಉಂಡು ಬಿಡ್ತೀನಿ ಬೇಕಾದ್ರೆ. ನೋ ಚಾನ್ಸ್, ಆಡಲ್ಲ ನಾವು. ಉಣ್ಣೋದಕ್ಕೆ ಎಲ್ಲವನ್ನೂ ತಿನ್ನು. ನಾಯಿ, ನರಿ, ಇಲಿ, ಬೆಕ್ಕು, ಹಂದಿ ಎಲ್ಲವೂ ತಿಂತವೆ. ಆದ್ರೆ ಆಡ್ತಾವ? ಆಡದ್ ನೀವು. ಅವು ಪ್ರಾಣಿಗಳು, ಪಕ್ಷಿಗಳು ಕಬಡ್ಡಿ ಆಡ್ತಾವ? ಇಲ್ಲ. ಅದಕ್ಕೆ ನಿಮಗೆ ಆ ಯೋಗ್ಯತೆ ಇದೆ. ದೈಹಿಕವಾಗಿ ಸದೃಢರಾಗಬೇಕು, ಆಟದ ಬಗ್ಗೆ ತಿಳ್ಕೋಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು. ನಿಮ್ಮ ಜೀವನದಲ್ಲಿ ಒಂದು ಆಟ ಆಡ್ಬೇಕು, ಆವಾಗ ಸದೃಢರಾಗಿರ್ತೀರಾ. ಏನನ್ನಾರು ಸಾಧನೆ ಮಾಡ್ಬೇಕು. ನೋಡ್ರಿ, SLC ನೀವು PUC ಮಾಡಿದ್ರೆ ನೀನ್ ನಾಳೆ ಹಿಂದೆ ಕೂತ್ಕೊಂಡಿದ್ರು ಹೆಂಗ್ ಬೇಕಂಗೆ ಕೂತ್ಕಂತ, ಹಿಂಗ್ ಕೂತ್ಕೊಂಡು ಹಿಂಗ್ ಕೂತ್ಕಂತ, ಹಿಂಗ್ ಬುದ್ಧಿ ಬಿಟ್ರಾಗ ಒಳಗೆ ಹೋಗ್ಬೇಕು. ನಡಿ ಒಳಗೆ, ಆಯ್ತಾ? ಹಂಗ ಮಕ್ಕೊಳ್ಳಿ, ಕೇಳಮ್ಮ ಚಂದನ. ಹಾಗೆ ಎಲ್ಲಾದು ವಿಚಾರ ತಿಳ್ಕೊಳ್ಳೋದು, ಓದೋದು, ಆಡೋದು ನಿಮಗೆ ಮಾತ್ರ, ಮನುಷ್ಯ ಅನ್ನೋ ಪ್ರಾಣಿಗೆ ಮಾತ್ರ ಇದೆ. ಅದರಲ್ಲಿ ಗುಂಪು ಆಟಗಳು ನೂರಾರು ಬರ್ತವೆ. ನೀವು ಇನ್ನೆರಡು ಹೋಮ್ವರ್ಕ್ ಕೇಳಮ್ಮ, ಇನ್ನೆರಡು ಹೋಮ್ವರ್ಕ್ ನಿಮಗೆ. ಇದು ರೂಪಣಾತ್ಮಕಕ್ಕೆ 2 ಪ್ರಶ್ನೆ ಹೇಳ್ತೀನಿ. ಆಟಗಳು ಅಂದ್ರೇನು, ಮೇಲಾಟಗಳು ಯಾವುವು, ಗುಂಪು ಆಟಗಳು ಯಾವುವು, ಗುಂಪು ಆಟದಲ್ಲಿ ಬರ್ತಕ್ಕಂಥ ಆಟಗಳು ಯಾವುವು? ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್, ಬಾಲ್ ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಹಾಕಿ, ಫುಟ್ಬಾಲ್, ಹ್ಯಾಂಡ್ಬಾಲ್, ಬೇಸ್ಬಾಲ್, ಕ್ರಿಕೆಟ್, ಮತ್ತೆ ಬ್ಯಾಡ್ಮಿಂಟನ್, ಅದು ಸೆಟಲ್ ಕಾಕ್. ನಿಮಗೆ ಯಾರು ನೋಡಿಲ್ಲ, ಕೇಳಿಲ್ಲ ಅಂತ 2 ಹೊಸ ಗೇಮ್ ಹೇಳ್ಕೊಡ್ತೀನಿ. ನೀವು ಹೇಳಿ ಉಳಿದವ. ಹ್ಯಾಂಡ್ಬಾಲ್, ಬೇಸ್ಬಾಲ್, ಸಾಫ್ಟ್ ಬಾಲ್ ಇವೆಲ್ಲ ಓಕೆ. ರುಕ್ಮಿ ಅಂತ ಕೇಳಿದಿರಾ? ಪಪ್ಪ ಹೇಳಿದ್ದಂಗೆ ಇರುತ್ತೆ ಒಂದು ಬಾಲ್. ಅದನ್ನ ಒತ್ಕೊಂಡು ಇಲ್ಲಿಗೆಲ್ಲ ಮಾಡಿ ದಪ್ಪ ಹಾಕೊಂಡು ಹೋಗಿ ಹೋಗಿ 10 ಜನ ಡ್ಯಾಶ್ ಹೊಡಿತಾರೆ. ಅದೆಲ್ಲ ಹೊಡೆಗೆ ಹಾಕೊಂಡ್ಬಿಡ್ತು, ಒತ್ಕೊಂಡು ಹೋಗಿ ಕಮ್ದೊಳಕ್ ಹಾಕ್ತಾರೆ. ಅದನ್ನ ನೋಡಿ ನೀವು. ಯಾವುದು ಗೇಮ್ಸ್ ಅಲ್ಲಿ ಬರುತ್ತೆ. ಬಹಳ ಸುಂದರವಾದ ಆಟ. ಅಂದ್ರೆ ದಮ್ ಇರ್ಬೇಕು. ನೀವು ಹೋದ್ರೆ ಹಾಕ್ಯಂತ ತುಳಿದು ಬಿಡ್ತಾರೆ. ಇನ್ನೂ ಒಂದು ಆಟ ಇದೆ ಗುಂಪು ಆಟದಲ್ಲಿ. ಇದರಲ್ಲಿ 2 ಬರುತ್ತೆ, ಒಳಾಂಗಣ ಮತ್ತೆ ಹೊರಾಂಗಣ. ಹೊರಾಂಗಣ ಅಂದ್ರೇನು? ಮೈದಾನದಲ್ಲಿ ಆಡ್ತಕ್ಕಂಥ ಆಟ. ಒಳಾಂಗಣ ಅಂದ್ರೆ ಯಾವ? ಇಂಡೋರ್ ಸ್ಟೇಡಿಯಂ ಅಂತಾರೆ. ಇಂಡೋರ್ ಸ್ಟೇಡಿಯಂ. ಚೆಸ್ ಆಡ್ತಾರೆ, ಕೇರಂ ಆಡ್ತಾರೆ, ಸೆಟಲ್ ಕಾಕ್ ಹಾಕ್ತಾರೆ, TT ಆಡ್ತಾರೆ, ಟೇಬಲ್ ಟೆನ್ನಿಸ್ ಹಿಂಗ್ ಹೊಡಿತಲ್ಲ ಟಕ್ ಟಕ್ ಅಂತ, ಟೇಬಲ್ ಟೆನ್ನಿಸ್ ಆಡ್ತಾರೆ, ಮತ್ತೆ ಕಬಡ್ಡಿನೂ ಆಡ್ತಾರೆ. ಕಬಡ್ಡಿನೂ ಒಳಾಂಗಣ, ಹೊರಾಂಗಣ, ಒಳಾಂಗಣ 2. ಈ ತರ ಇಂಡೋರ್ ಸ್ಟೇಡಿಯಂ, ಔಟ್ಡೋರ್ ಸ್ಟೇಡಿಯಂ, ಈ ತರ 2 ಬರುತ್ತೆ. ಗುಂಪು ಆಟದಲ್ಲಿ ಇನ್ನೂ ಒಂದು ಗೇಮ್. ಈಗ ಒಂದು ಬೋರ್ಡ್ ಇರುತ್ತೆ, ಅದರಲ್ಲಿ 2 ಆ ಕಡೆ ಹಬ್ಬ ಈ ಕಡೆ ಹಬ್ಬ ಕೋಲ್ ಹಿಡ್ಕೊಂಡಿರ್ತಾರೆ. ಹಿಂಗ್ ಹಿಡ್ಕೊಂಡು ಟಕ್ ಅಂತ ಒಂದು ಬಾಲ್ ಹೊಡಿತಾರೆ. ಹಿಂಗ್ ಹೋಗ್ತಾವ್ ನೋಡಿದ್ರ ಬೋರ್ಡ್ ಮೇಲೆ. TT ಟೈಪ್. ಸ್ನೂಕರ್ ಅಂತಾರೆ. ಅಂದ್ರೆ ಇಷ್ಟು ಇರುತ್ತೆ, ಒಂದು 10-12 ಬಾಲ್ ಇರ್ತವೆ, ಒಂದು ಬ್ಯಾಟ್ ಇರುತ್ತೆ. ಇದೆಲ್ಲ ಟೇಬಲ್ ಮೇಲೆ ಇಟ್ಕೊಂಡು ದಡ್ಡ ಅಂತ ಹೊಡಿತಾರೆ ಬಾಲ್ಗಳು. ಅದು ಸ್ನೂಕರ್, ಅದು ಬಿಲಿಯರ್ಡ್ಸ್ ಅಂತ. ಇನ್ನೂ ಒಂದು ಆಟ ಇದೆ, ಯಾವ್ದು? ಹಿಂಗ್ ಇಟ್ಕೊಂತಾರೆ, ಅಲ್ಲಿ 5-6 ಗೊಂಬೆ ಕುಂಡಿಸ್ತಿರ್ತಾರೆ. ಆಕೆ ನೀ ಅಂತ ಬಟ 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 ಬಿಟ್ಟು ಓಸು ಬೀಳಲ್ಲ. ಸಿನಿಮಾದಲ್ಲಿ ನೋಡಿದ್ದೆ. ಅದಕ್ಕೆ ಏನಂತಾರೆ? ಪಿನ್ ಬಾಲ್ ಅಂತ ತೋರಿಸ್ತಾರೆ. ಸಹಜವಾಗಿ ಬರುತ್ತೆ, ನೋಡಿರ್ತೀರ. ಆಯ್ತು, ಅದಕ್ಕೆ ಏನಂತಾರೆ? ಪಿನ್ ಬಾಲ್. ಮತ್ತೇನ್ ಆಟ ಇದೆ? ಇನ್ನೇನಾದ್ರೂ ಗೊತ್ತಿದ್ರೆ ಈಗ ಗುಂಪು ಆಟ ಆಯ್ತು, ಇಂಡೋರು ಔಟ್ಡೋರ್ ಆಯ್ತು, ಗುಂಪಾಟ. ಈಗ ಉಳಿದಿದ್ದು ಯಾವುದು? ಮೇಲಾಟಗಳು ಅಂದ್ರೆ ಏನು? ಅವಾಗ ಗುಂಪು ಆಟದಲ್ಲಿ ಏನಾದ್ರು 5, 6, 8 ಜನ ಆಡ್ತಾ ಇದ್ರು. ಈಗ ಮೇಲಾಟದಲ್ಲಿ ಏನ್ ಹೇಳ್ತಾರೆ? ಹೇಳ. ವೆರಿ ಗುಡ್. ಒಟ್ಟು ಟೋಟಲಿ
ಇಂಡಿವಿಜುವಲಿ ಒಬ್ಬ ಹುಡುಗಿ ಅಥವಾ ಒಬ್ಬ ಹುಡುಗ ಆಡ್ತಕ್ಕಂತ ಆಟಗಳಿಗೆ ನಾವೇನಂತೀವಿ ಮೇಲಾಟಗಳು. ಮೇಲಾಟದಲ್ಲಿ ಯಾವ್ದು? ಫಾರ್ ಎಕ್ಸಾಂಪಲ್ ನೋಡಿ, ಒಂದೊಂದು ನಿಮ್ಗೆ ಗೊತ್ತಿಲ್ಲ ಬರ್ಕಂತವ್ರು. ನಿಮಗೀಗ ನೆಕ್ಸ್ಟ್ ಹೈಸ್ಕೂಲ್ ಗೇಮ್ಸ್ ಆದಾಗ ಕೇಳಿ, ಮುಂದಿನ ವರ್ಷ 9ನೇ ಕ್ಲಾಸ್ ವರೆಗೆ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ನಡೀತಕ್ಕಂಥ ವಲಯ ಮಟ್ಟ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಅಥವಾ ನಮ್ಮ ತರಳುಗಾಣ ಕ್ರೀಡಾಕೂಟ ನಮ್ಮ ಸಂಸ್ಥೆ 200 ಶಾಲೆ ಮೇಲೆ ಆಡ್ತೀವಿ. ಅದರೊಳಗೆ ಎಲ್ಲರೂ ಸಹ ನೀವು ಪಾರ್ಟಿಸಿಪೇಟ್ ಮಾಡ್ತಾರೆ. ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಆಡ್ಸೋದು 3 ತಿಂಗಳು ಬರೀ ಅದೇ ಕೆಲಸ. ಏನ್ ಹೇಳಿ, ನಿಮ್ಮನ್ನ ಸಾಕಿ ಸಲಹಿ ಪೋಷಣೆ ಮಾಡಿ ಬದುಕಿಸಿ ಕಲಿಸಿ ಅಲ್ಲೋಗಿ ಸೋತು ಇಲ್ಲಿ ಬರೋದು. ಯಾವತ್ತು ವಿಜಯೀ ಭವ, ನಾವು ವಿನ್ನಿಂಗ್ ಹ್ಯಾಂಡ್, ಗೆಲ್ಬೇಕು. ಅದರಲ್ಲಿ ಏನು, ನಿಮಗೀಗ ಎಷ್ಟು ಜನ ಇದ್ದೀರಾ, ಇಷ್ಟು ಜನದಲ್ಲಿ ಇಬ್ಬಿಬ್ರು ಹುಡುಗರನ್ನ ಆಯ್ಕೆ ಮಾಡ್ತೀನಿ ನಾನು ಮುಂದಿನ ತಿಂಗಳಲ್ಲಿ. ಅವ್ರು 10ನೇ ಕ್ಲಾಸ್ ವರೆಗೂ ಅದೇ ಆಟ ಆಡ್ಬೇಕು. ಒಂದು ಹುಡುಗಿ 3 ಗುಂಪು ಗೇಮಲ್ಲಿ ಆಡ್ಬೋದು, ಅಲ್ಲ 2 ಗೇಮಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಸ್ನೇಹನ, ಬಿಂದುನ, ರಮ್ಯಾನ 3 ಜನನು ವಾಲಿಬಾಲ್ ಆಡ್ತಾರೆ. ಇನ್ನೊಂದು ಬ್ಯಾಡ್ಮಿಂಟನ್, ನಿಮ್ ಕ್ಲೋಸ್. ಕಬಡ್ಡಿ ಆಡ್ತೀನಿ ಸಹ ಅಂದ್ರೆ ಕೊಡಲ್ಲ, ಒಬ್ರಿಗೆ 2 ಆಟ ನಿಮ್ಗೆ ಇಷ್ಟವಾದಂತ. ಆಮೇಲೆ ಅಥ್ಲೆಟಿಕ್ಸ್ ಅಲ್ಲಿ 3 ಕೊಡ್ತಾರೆ. ಒಂಥರದ ರನ್ನಿಂಗು ಅಥವಾ ಜಂಪಿಂಗು ಅಥವಾ ಶಾರ್ಟ್ ಪುಟ್ಟು ಅಥವಾ ಡಿಸ್ಕಸ್, ಯಾವ್ದೋ 3. ನಿಮಗೆ ಯಾವ್ದು ಇಷ್ಟ, ಯಾವ್ದು ಇಷ್ಟ ಅದನ್ನ 3 ಆಯ್ಕೆ ಮಾಡ್ಕೋಬೇಕು. ಅದರಲ್ಲಿ 3, ಇದರಲ್ಲಿ 2. ಇದು ನಿಮಗೆಲ್ಲರಿಗೂ ಒಂದೇ ನಿಯಮ, ಎಲ್ಲರಿಗೂ ಸಹ ಇದು ಚೇಂಜ್ ಆಗಲ್ಲ ಯಾರಿಗೂ. ಈಗ ಅಥ್ಲೆಟಿಕ್ಸ್ ಒಳಗೆ ಫಾರ್ ಎಕ್ಸಾಂಪಲ್ ಇವರು ಮುಂದಿರೋ 2 ಒಳ್ಳೆ ನ್ಯಾಷನಲ್ ಫಿಗರ್ಸ್ ಇವು ಕಾಣಲ್ಲ. ಒಂದು ಈಗ 100 ಮೀಟರ್ ಓಟ ಎಷ್ಟು ನಿಮಿಷಕ್ಕೆ ಓಡ್ತೀರಪ್ಪ? 1 ನಿಮಿಷ. ನೀವಮ್ಮ 100 ಮೀಟರ್ ಸ್ಪ್ರಿಂಟ್ ಅಂತಾರೆ, ಸ್ಪೀಡಾಗಿ ಓಡೋದು. ನೀವು ಚೆನ್ನಾಗಿ ಓಡಿದ್ರು. ನಮ್ಮ ಸಿಂಧು ಅವ್ರ ಅಕ್ಕದಾಳೆ ಎಷ್ಟು 10,000 ಮೀಟರ್ ಓಡ್ತಾವ. ಶ್ರೇಷ್ಠದಾಳೆ, ನೋಡಿ ಕಲ್ತ್ಕೊಳ್ಳಿ. ಅವಳು ಹೋಗೋದ್ರೊಳಗೆ 2 ತಿಂಗಳು ಇರೋದು. ವಾಲಿಬಾಲ್ ಆಡ್ತಾಳೆ, ಬ್ಯಾಡ್ಮಿಂಟನ್ ಆಡ್ತಾಳೆ, ಎಲ್ಲ ಆಟ ಆಡ್ತಾಳೆ, ಚಂದ ಬರೀತಾಳೆ, ಚಂದ ಓದ್ತಾಳೆ. ಜೊತೆಗೆ ಅವಳು ನನಗೆ ಆಟದಲ್ಲೇ ಕಳಿಸ್ತಾ ಹೊಟ್ಟೆ ಉರಿತಾ ಇದ್ದೆ ನನಗೆ. ಯಾಕೆ ಅಂದ 6 ಜನ ಹುಡುಗಿಯರನ್ನ ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೆ. ಇನ್ನು 6 ತಿಂಗಳು ಆಡಿದ್ರಂತೂ ಇನ್ನೂ ನಟ್ಟ ಮೇಲೆ 6 ಹೊಡೆಯಕ್ಕೆ ಮಾಡ್ತಿದ್ದೆ. ಇನ್ನೂ 2 ತಿಂಗಳಿತ್ತ ಪಕ್ಕ ಹೊಡಿತಿದ್ದೆ ನಾವು. ಬಟ್ ಆ 3 ವರ್ಷ ಕಲಿಸಿ ನನಗೆ ಆಗಿದ್ದೆ, ನನಗೆ ಅನ್ಯಾಯ ಅಯ್ಯೋ ಅನಿಸ್ತಾ ಇದೆ. ಅಂತ 6 ಹುಡುಗಿಯರು ರೆಡಿ ಮಾಡ್ಬೇಕಾರೆ ನಾನು ಇನ್ನೂ ಎಷ್ಟು ರಿಟೈರ್ಡ್ ಆಗಿ ಹೋಗ್ತೋ ಏನು. 6 ಹುಡುಗರು 6 ಹುಡುಗಿಯರು ಅಲ್ವಾ, ಹುಡುಗಂಟಲ್ಲ ಅದು. ಯಾಕೆಂದ್ರೆ ಸತತವಾದ ಸಾಧನೆ ಬೇಕು. ಬ್ಯಾಟ್ ಮುರಿತವೆ, ಬಾಲ್ ಹೋಗ್ತವೆ, ವಾಲಿಬಾಲ್ ಹೋಗುತ್ತೆ. 600-800 ದುಡ್ಡು ಕೊಟ್ಟು ತಂದು ಹಾಕ್ಬೇಕು. ನೀವ್ಯಾರು ಕೊಡಕ್ಕಾಗಲ್ಲ. ನಮ್ಮ ಸ್ಕೂಲಿಂದಂತೂ 1 ರೂಪಾಯಿ ಇಸ್ಕೊಳ್ಳಲ್ಲ. ಇವತ್ತವರೆಗೂ 1 ರೂಪಾಯಿ ಒಂದು ಸಿಂಗಲ್ MP ಇಸ್ಕೊಂಡಿಲ್ಲ, ಇಸ್ಕೊಳ್ಳೋದೇ ಇಲ್ಲ. ಹೋಗಿ ಬರೋ ಖರ್ಚಿರ್ಬೋದು. ನೀವು ಬೆಂಗಳೂರಿಗೆ ಹೋಗಿ ನ್ಯಾಷನಲ್ ಗಾಡಿ ನಾನು ಕರ್ಕೊಂಡು ಹೋಗ್ತೀವಿ. ಅನ್ನೊಂದು ರೆಸ್ಪಾನ್ಸ್. ನಮ್ಮ ಸ್ಕೂಲಲ್ಲಿ ಇರೋ ಮಕ್ಕಳು ಹೇಳಿದ್ನಲ್ಲ, ಅವನು ಉತ್ತಮ ಸುಚೇತ, ಮಾತಾಡೋದು ಕಮ್ಮಿ ಮಾಡಿಸ್ತಾನೆ. ಡೀಸೆಂಟ್ ಇರು, ಒಳ್ಳೆ ಹುಡುಗರು, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಆಡ್ಬೇಕು, ಅಷ್ಟೇ ಸ್ಮಾರ್ಟ್ ಆಗಿರ್ಬೇಕು. ಅವಾಗ ಎಲ್ಲಾ ಶಿಕ್ಷಕರು ಸಹ ಅವ್ರ ಹಿಂದೆ ಒಳ್ಳೆ ಹುಡುಗ, ಮನೆ ಬೀಗ ಕೊಡ್ತಾನೆ, ಸ್ಕೂಲ್ ಬೀಗ ಕೊಡ್ತಾನೆ. ಎಲ್ಲರೂ ಅವನ್ನೇ ಕರೀತಾರೆ. ಬಾ ರಮ್ಯ ಬಾ, ಗುಂಡಮ್ಮನೆ ಬಾ. ಯಾಕೆಂದ್ರೆ ಇಷ್ಟ, ಪ್ರೀತಿಯಿಂದ ಕರೆದಾಗ ಚೆಕ್ ಅಂತ ಹೋಗ್ಬೇಕು. ಯಾವ ಇನ್ಲೆಟ್ ಕಸ ಹೊಡಿಬಾ ಅಂತ ಇನ್ಲೆಟ್ ಹೊಡಿತಾನೆ ಅವ್ನು ನೋಡಿ ಇನ್ನೊಬ್ರ ಮೇಲೆ ನಿಮ್ಮನ್ನ ಯಾವಾಗೂ ಕರೆಯೋದು. ಯಾಕೆ ಹೇಳಿ, ಅವ್ರೇನು ಅವ್ರ ಮನೆ ಕೆಲಸ ಹಚ್ಚಿತಾರ? ಸ್ಕೂಲ್ ಕೆಲಸ. ನೀವು ಕೂತ್ಕೊಳ್ಳೋದ, ನೀವು ಓಡಾಡೋ ಸ್ಥಳ. ಅಲ್ಲಿ ಫೀಲ್ಡ್ ಅಲ್ಲಿ ಒಂದು ಕಡ್ಡಿ ಅಕಸ್ಮಾತ್ ತುಳಿದೆ ಅಂತ ರಕ್ತ ಯಾರಿಗೆ ಬರೋದು? ನಿಮ್ಗೆ. ಅಲ್ಲ ಆರ್ಸ. ಆಮೇಲೆ ಅವು ಇವು ಕೆಟ್ಟ ಚಟಗಳು ಕಲಿಬಾರ್ದು, ಒಳ್ಳೆ ಚಟಗಳು ಇರ್ಬೇಕು. ಯಾವಾಗಲೂ ತಿಂತಿರ್ತೀರ, ಅದು ಒಳ್ಳೇದಲ್ಲ. ಯಾಕೆಂದ್ರೆ ನಿನಗೆ ಬೇಕು ಅನ್ಸುತ್ತೆ. ಈಗ ಸ್ವಲ್ಪ ಚಿಕನ್ ತಿಂದ್ರೆ ಇನ್ನೊಂದ್ಸರಿ ಬಿಡಬೇಕು ಅನ್ಸುತ್ತೆ, ಇನ್ನೊಂದ್ಸರಿ ಎಲ್ಲಡಿಕೆ ಬೇಕು, ಹೊಗೆ ಸೊಪ್ಪು ಹಾಕ್ಬೇಕು ಅನ್ಸುತ್ತೆ. ನಿಮ್ಮ ಮನಸ್ಸಿನಲ್ಲಿ ಏನ್ ಬೇಕಾದ್ರೂ ಮಾಡಿಸುತ್ತೆ. ಹಾಗಾಗಿ ದಯವಿಟ್ಟು ಒಳ್ಳೇದನ್ನು ಕಲ್ತ್ಕೊಳ್ಳಿ. ಶುದ್ಧ ಆಹಾರ, ಈಗಿನ ಮಾಡ್ರನ್ ಬಿಸಿ ಬಿಸಿ ಊಟದ ಪದ್ಧತಿ, ಆಹಾರ ಪದ್ಧತಿಯಾಗಿ ಇವೆಲ್ಲ ಕಾಯಿಲೆಗಳು ಬರ್ತವೆ. BP, ಶುಗರ್, ನರ ದೌರ್ಬಲ್ಯ. ಈ ಚಿಕ್ಕ ಯಾರನ್ನಾರ ಕೇಳು, ಅಯ್ಯೋ ಇಷ್ಟಪ್ಪ ಗೆಡ್ಡಿತ್ತಂತೆ ಆಪರೇಷನ್ ಮಾಡಿಸಿದ್ರು. ಗೆಡ್ಡೆಲ್ಲಿಂದ ಬಂತದ್ದು ಅಲ್ವಾ? ಎಲ್ಲಿಂದ ಬಂದ್ ಗೆಡ್ಡೆ? ಅಯ್ಯೋ ಇಲ್ಲಿ ಸ್ಟೋನ್ ಆಯ್ತಂತೆ, ಕಿಡ್ನಿಗೆ ಆಪರೇಷನ್ ಇಷ್ಟು ಕೊಲ್ಬೋದು. ಅಯ್ಯೋ ಕಲ್ಲೆಲ್ಲಿಂದ ಬಂತು? ನೋಡ್ಕೊಂಡು ತಿಂತಿರ್ತಾನೆ. ಅದಕ್ಕೆ ಎಲ್ಲರೂ ಹೇಳ್ತೀನಿ ನಾನು, ಹೌ ಟು ಲಿವ್, ಯಾಕೆ ಬದುಕಬೇಕು, ಹೇಗೆ ನಾವು ಜಾಬನ್ ಪಡಿಬೇಕು,
ಮಾರ್ಕ್ಸ್ ಹೆಂಗೆ ಜಾಸ್ತಿ ತಗೋಬೇಕು, ಆಟ ಆಡುವಾಗ ನಾವು ಹೆಂಗೆ ಗೆಲ್ಬೇಕು. ಸುಮ್ಮನೆ ಬಂದದ್ಕೆಲ್ಲ ಕೈ ಕೊಟ್ರಲ್ಲ, ಖಾಲಿ ನೋಡ್ಬೇಕು ಅವಳು ಆಡಲ್ಲ ಅವಳಿಗೆ ಹೊಡಿಬೇಕು ನಾವು. ನೀನು ಹೋಗಿ ಸೆಂಟ್ರಿಗೆ ಕೊಟ್ರೆ ಆಗ್ಲಲ್ಲ, ಅವನು ಆಡ್ತಾನೆ. ಬ್ಯಾಡ್ಮಿಂಟನ್ ಆಡುವ ನೋಡ್ರಿ, ಸೆಂಟರ್ ಪ್ಲೇಯರ್ ಪಕ್ಕ ಇರ್ತಾರೆ. ಅದೇ ಸೈಡ್ ಪ್ಲೇಯರ್ ಹಿಂಗಿರ್ತಾಳ, ಅವಳಿಗೆ ಹಾಕ್ಬಿಡ್ಬೇಕು. 15 ಹ್ಯಾಂಡ್ ಅಲ್ಲ ಹಾಕು, 15 ಪಾಯಿಂಟ್ ವಿನ್, ಶೀಲ್ಡ್ ನಮ್ದು, ಕಪ್ ನಮ್ದು ಅಲ್ವಾ. ಯಾವತ್ತು ಬ್ಯಾಡ್ಮಿಂಟನ್ ಆಡುವಾಗ ಆಡೋ ಮನುಷ್ಯನ್ ಎಡಗಡೆ ಹಾಕ್ಬೇಕು ನಾವು ಬಾಲನ್ನು. ಈ ಕಡೆ ಕೊಟ್ರೆ ಇಲ್ಲೇ ಊರ್ಗ್ ಆಡ್ತಾನೆ, ಹಿಂಗ್ ಆಡ್ತಾನೆ, ಹಿಂಗ್ ಆಡ್ತಾನೆ. ಇಲ್ಲಿಗೆ ಹಾಕ್ಬಿಟ್ರೆ ಹಿಂಗ್ ಆಡಕ್ ಬರಲ್ಲ ಅಲ್ವಾ. ಇದು ಟೆಕ್ನಿಕ್. ನಿಮಗೆ ಆಡುವಾಗ ಹೇಳ್ಕೊಡ್ತೀನಿ ಸ್ಕಿಲ್, ಹೌ ಟು ಪ್ಲೇ, ಹೆಂಗ್ ಆಡ್ಬೇಕು, ಎಲ್ಲಿ ಹಾಕ್ಬೇಕು, ಯಾರಿಗೆ ಹಾಕ್ಬೇಕು. ಪತ್ರ ಆಡ್ದಾಗ ಸುಮ್ಮನೆ ಒಂದೇ ಕಡೆ ಕೊಡಿಯೋದಲ್ಲ. ಒಂದೊಂದು ದಿನದಲ್ಲಿ ಒಂಥರ ಈಗ ಒಂದ್ ಸ್ವಲ್ಪ ಚೇಂಜ್ ಆಗಿಲ್ವಾ. 9ನೇ ಕ್ಲಾಸ್ ಹುಡುಗಿಯದು ಮೊದಲನೇ ದಿನ ಆಡೋದಕ್ಕೂ ಈಗಿಗೂ ಸ್ವಲ್ಪ ಚೇಂಜ್ ಆಗಿದೆ. ಇನ್ನೊಂದು ವಾರ 15 ದಿನ ರೆಡಿ ಆಗ್ತದೆ. ಅವ್ರ ಜೊತೆಗೆ ನೀವು 5 ಜನ ಹುಡುಗಿಯರು ಸೇರ್ಕೊಳ್ಳಿ ಅಂದ್ರೆ ಅಲ್ಲಿ ಬ್ಯಾಟ್ ಇಟ್ಟು ನೀರು ಕುಡಿದು ಮರ ಕೆಳಗೆ ಕೂತ್ಕೊಂತ ಸುಮ್ಮನೆ ಬಿಡಿದ ತಕ್ಷಣ ಹಿಡ್ಕೊಂಡು ಆಡ್ತಿರ್ಬೇಕು. ಏನಾರ ಆಗಿಲ್ಲ, ವಾಲಿಬಾಲ್ ಇಲ್ವಾ, ವಾಲಿಬಾಲ್ ಟೀಮ್ ಮಾಡ್ತೀನಿ ನಾನು, ಮಾಡಲ್ಲ ಅಂತಲ್ಲ. ಏನಾರ ಒಂದ್ ಫುಟ್ಬಾಲ್ ತಾಡ್ರಿ, ಬ್ಲೋ ಹೊಡ್ಕೊಂಡು ಕಾಲ ಹೊಡ್ಕೊಂಡು ಹೋಗ್ರಿ. ನಿಮ್ ಮನೆಗೆ ಯಾವ ಗಾಡಿ ತಗಡೆ ನಾವ್ ಇದ್ರೆ ಅಲ್ಲಿ ನೆಡ್ಕೊಳ್ಳಲ್ಲ, ಆ ಕಡೆಗೊಂದು ಈ ಕಡೆಗೊಂದು ಗೋಲ್ ಪೋಸ್ಟ್ ನೆಟ್ಟು ವಾಡಿ ಆಡು. ಒಂದೆರಡು ನಿಮ್ಗೊಂದು ಫುಟ್ಬಾಲ್ ಸುಮ್ ಕಾಲ ಉಳ್ಳಾಡಿಸ್ತಿರ್ಬೇಕು. ಕಾಲ್ ಮೇಲೆ ಇಟ್ಟು ಕಾಲ್ ಪಿಷ್ಟ ದಮಕದ್ ಬಿದ್ದು ಮೇಷ್ ಹೇಳಿದ್ರು ನನ್ನ ತಲೆ ತಂದ್ಬಿಟ್ಟು ಕಾಲ್ ಇಟ್ಬಿಟ್ರಾಗಲ್ಲ, ಉಳ್ಕೊಂಡು ಹಿಂಗಿತ್ತು ಸುಳ್ಕೊಂಡು ಬಿಟ್ಬಿಡ್ತೀರ. ಬಹಳ ಹುಷಾರಾಗಬೇಕು ಫುಟ್ಬಾಲ್, ಕೈಕಾಲು ಮುರಿದೋಗ್ಬಿಡ್ತಾವ. ಆಮೇಲೆ ನೀವು ನ್ಯಾಷನಲ್ ಗೆಲ್ಲಿಲ್ಲ, ಕಾಲ್ ಮುರಿಲಿಲ್ಲ ಅನ್ನಂಗ ನನ್ನ ಕಾಲ್ ಮುರಿದ ನಿಮ್ದು ಹುಷಾರಾಗ. ನಾನು ಶಿವನ್ಪಾರ್ದಾಗ ಒಂದು ಹುಡುಗಿ ಓಡ್ತು, ಕಾವ್ಯ ಅಂತ, ಸ್ವರ್ಪದೊಳಗೆ ಹಾಸ್ಟೆಲಲ್ಲಿ ಇದ್ರೆ, ಸರ್ ನಾನು ಓಡ್ತೀನಿ 10,000 ಮೀಟ್ರು ಓಡಿದ್ಲು. 7 ರೌಂಡ್ ಓಡಿದ್ಲು. 8 ರೌಂಡ್ ಫಸ್ಟ್ ಅವಳೇ ಫಸ್ಟ್. 9ನೇ ರೌಂಡ್ ಬಿದ್ಲು. 3 ದಿನ ಆದ್ರೂ ಹೆಚ್ಚಾಗಿಲ್ಲ. ನನ್ ಗತಿ ಏನಾಗಬೇಕು? ಹುಡುಗರು, ಆಟಗಾರರು, ಬಸ್ಸು, ಹುಡುಗಿಯರು, ಸರ್ಟಿಫಿಕೇಟ್ ಅವೆಲ್ಲ ಇಟ್ಕೋಬೇಕು. ಇವಳೊಬ್ಳು ಕರ್ಕೊಂಡು ಹೋಗೋರು ಯಾರಲ್ಲ. ದೇವ್ರೆ, ಒಂದು ವ್ಯಾನ್ ಮಾಡಿ ಆಂಬುಲೆನ್ಸ್ ಮಾಡಿ ಮನೆಗೆ ಹೋಗಿ ಒಯ್ಟೆ ಸೀದಾ ಹಿರೇಕೆರೆ ಕರ್ಕೊಂಡು ದಾವಣಗೆರೆ ಕರ್ಕೊಂಡ್ಬಂದು 2 ದಿನ ಆತಪ್ಪ. ಅಲ್ಲೇ ಸ್ಪೋರ್ಟ್ಸ್ ಎಲ್ಲ ಮುಗಿದು ವರ್ಷ ಎಲ್ಲ ಕಷ್ಟಪಟ್ಟಿದ್ದೆ. ಅಡುಗಾಯಿ ನೀರ್ಯ ಆ ಹುಡುಗಿಗೆ ಆರ್ಟ್ ಪ್ರಾಬ್ಲಮ್. ನನ್ಗೇನ್ ಗೊತ್ತಪ್ಪ ಸರ್, ನೀವು ಹಂಗೆ ಅಪ್ಪ ನಿಮ್ ಹುಡುಗ ಹೇಳೋದಲ್ವಾ, ನನಗೆ ಆರ್ಟ್ ಪ್ರಾಬ್ಲಮ್ ಐತೆ ಅಂತ ನಾನು ಓಡಿಸ್ತಾನೆ ಅಲ್ಲ. ಅವಳು ಸರ್ ನಾನು ಬಿಟ್ಟು ಹೋಗ್ತೀರ ಅಂತ ಹತ್ಲು. ಅದಕ್ಕೆ ಕರ್ಕೊಂಡೋದೆ. ಬೇರೆ ಯಾವ ಆಟನಿಲ್ಲ, ಅದೊಂದೇ ಓಡ್ತೀನಿ. ಯಾಕೆ ಇಷ್ಟಪಟ್ಟು ಹೇಳಿ ಪಾಪ. ಅವ್ನು ನಿನ್ನೆ ಒಂದು ಹುಡುಗಿ ಫೋನ್ ಮಾಡಿದ್ಲು ನನಗೆ, ಅನಿತಾ ಅಂತ. ಖೋಖೋದಲ್ಲಿ 7 ನಿಮಿಷ ಆಡ್ಸೋ, 7 ನಿಮಿಷ ಸೆಡ್ ಹೊಡಿಯೋಳು ಬಾರಲ್ಲೇ ಕೊಟ್ಟು ನನ್ನ ಇಷ್ಟೇ ಇದ್ದು ತೆಳ್ಳಗಿದ್ದು. ಅವಳು ಫೋನ್ ಮಾಡಿ ರಾತ್ರಿ 9:30 10 ಗಂಟೆ ಸಾಗರದಲ್ಲಿ ಡಿಗ್ರಿ ಮಾಡ್ತಾ ಇದ್ದೀನಿ ಸರ್. ಅಯ್ಯೋ ನಿನ್ನ ಮೊನ್ನೆ ಬಂದಿದ್ದಲ್ಲೇ ಬರ್ತಿದ್ದು. ಅವಳು ಅಂತಾರ ಮಕ್ಕಳು ಏನಾರು ಕೊಡ್ಸೋ ಸಿಕ್ಕಲ ಒಂದು ಡ್ರೆಸ್ ಕೊಡ್ಸ್ಕೊಂಡು ಎಲ್ಲರೂ ಸಿಕ್ಕಾಗ ನಿಂಗೆ ಯಾರು ಬೇಕು ತಾಳವಂತ ಕೊಡ್ಸ್ಬರ್ತೀವಿ ಅಂದ್ರೆ ವಿದ್ಯಾರ್ಥಿಗಳು ನಮ್ಮ ಮನಸ್ಸಲ್ಲಿರ್ತಾರೆ. ಸರ್ ನೀವು ಬಂದ್ರೆ ಖಂಡಿತ ಬನ್ನಿ. ಆ ಥರ ನೀವು ಓದೋದು ನಮಗೆ ಇಂಪಾರ್ಟೆಂಟ್. ಆಡೋದು ಒಂದು ಭಾಗ, ಓದೋದು 2ನೇ ಭಾಗ. ಓದೋದು ಜೀವನಕ್ಕೆ, ಆಡೋದು ಆರೋಗ್ಯಕ್ಕೆ. ನಿಮ್ಮ ಆರೋಗ್ಯ ಹಿಂಗೆ ಇರಬೇಕು. ಬೇಗ 50 kg ತೂಕ. ಗಾಳಿ ಬಂದ್ರೆ ಮರ ಹಿಡ್ಕೋಬೇಕು, ಅವಳು ಕಲ್ಲು ಹಿಡ್ಕೊಂಡು ನಿಂತ್ಕೋಬೇಕು, ಗಾಳಿ ಬಂತು ನಿಂತ್ಕೊಳ್ಳೋ ಅಂತ. ಇವೆಲ್ಲ ಬೇಕಾ? ಸ್ಟ್ರಾಂಗ್, ಬೀಯಿಂಗ್ ಎ ಸ್ಟ್ರಾಂಗ್, ಲಿವ್ ಲೈಕ್ ಎ ಲಯನ್. ಹುಲಿ ತರ, ಕೀಲಿ ತರ ದಯವಿಟ್ಟು. ಇದು 100 ಮೀಟರ್ ಆಯ್ತು. 100 ಮೀಟರ್ ಯಾರು ಹೇಳಿದ್ರೆ ಎಷ್ಟವ? 2 ನಿಮಿಷ, 1 ನಿಮಿಷ. ಜಮೈಕಾದಲ್ಲಿ ಒಬ್ಬ ಹುಸೇನ್ ಬೋಲ್ಟ್ ಅಂತ ಇದ್ದಾನೆ. ಜಮೈಕಾದಲ್ಲಿ ಕೇಳ್ತೀನಿ ನಿಮಗೆ, ಅವಾಗ ಹೇಳಲ್ಲ, ಪ್ರಶ್ನೆ ಉತ್ತರ ಹೇಳಬೇಕು. ಜಮೈಕಾದಲ್ಲಿ ಹುಸೇನ್ ಬೋಲ್ಟ್ ಅಂತ ಇದ್ದಾನೆ. 8.9 ಸೆಕೆಂಡಿಗೆ ಓಡಿದ. 8.9 1 2 3 4 5 6 7 8 100 ಮೀಟರ್ ಕಂಪ್ಲೀಟ್. ಹೆಂಗ್ ಓಡಿರ್ಬೇಕು ಅವನು ಒಬ್ಬ. ಯೂಟ್ಯೂಬಲ್ಲಿ ಫ್ರೀ ಇದ್ದಾಗ ತೋರಿಸ್ತೀನಿ ಅವ್ನು ಹೇಳಿ. ವಾಲಿಬಾಲ್ ಯಾರು ಇಲ್ಲ ಕಣಪ್ಪ. ಯಾರಪ್ಪ? ಹಲೋ, ವರ್ಲ್ಡ್ ರೆಕಾರ್ಡ್ ಆಗಿದೆ. 13 ನಿಮಿಷಕ್ಕೆ ಓಡಿದ್ದಾರೆ, 15 ನಿಮಿಷಕ್ಕೆ ಸೆಕೆಂಡಿಗೆ ಓಡಿದ್ದಾರೆ. ಇವನು 8 ಸೆಕೆಂಡಿಗೆ ಓಡಿದಾನೆ. 75,000 ನಿಗ್ರು ಹೆಜ್ಜೆ. ಇಲ್ಲಿಂದ ಅಲ್ಲಿ 2 ಹೆಜ್ಜೆ ಇದೆ, ಇಲ್ಲಿಂದ ಅಲ್ಲಿಗೆ ಅವಳ ಹತ್ರ 2 ಹೆಜ್ಜೆ. ನೀವು 12 ಹೆಜ್ಜೆ ಆಗ್ತಾರೆ. ಇಲ್ಲೇ ಹಾಕೋ ಟುಕ್ಕು ಅಂತ ಹೇಳೋ ಸರ್.
ಅಷ್ಟು ದೂರ ಓಡಿದಾನೆ ಜಮೈಕಾದವನು ಹುಸೇನ್ ಬೋಲ್ಟ್ ಅಂತ 8.9 ಸೆಕೆಂಡ್ ಓಡಿದಾನೆ. ವಾಟ್ ಎ ಗ್ರೇಟ್ ಅಂತ. ನೀವು ಇಲ್ಲಿ 1 ನಿಮಿಷ ಅಂದ್ರೆ ಆದ್ರೂ ಅವನೆಲ್ಲ 10 ರೌಂಡ್ ಹೊಡಿತಾನೆ ಅಪ್ಲೈನಿಗೆ. 100 ಆದ್ಮೇಲೆ 200, ಆಮೇಲೆ 300 ಇಲ್ಲ 400. ನಿಮಗೆ ಹೈಸ್ಕೂಲಿಗೆ ಬರ್ತಕ್ಕಂಥದ್ದು. ಆಮೇಲೆ 600 ಇಲ್ಲ 800, ಆಮೇಲೆ 1000 ಇಲ್ಲ 1500, 1500, ಆಮೇಲೆ 500, 3000. ನೀವು ಹೇಳ್ತಾರೆ ಯಾವೆಲ್ಲ ಮತ್ತೆ. ಆಮೇಲೆ 5 ಕಿಲೋಮೀಟರ್, 5 ಕಿಲೋಮೀಟರ್, ಆಮೇಲೆ 40 ಕಿಲೋಮೀಟರ್ ಗುಡ್ಡಗಾಡು ಓಟ, ಮ್ಯಾರಥಾನ್ ಕೇಳಿರ್ಬೇಕು. ಗುಡ್ಡಗಾಡು ಓಟದಲ್ಲಿ ಜಮೈಕಾದವರು ಭಾರಿ ಸ್ಪೀಡು. ಒಂದು ದಿನ ಎಲ್ಲ ಓಡ್ತಾರೆ, ಒಂದು ದಿನ ಎಲ್ಲ. ಜೊತೆಗೆ ಸೊಂಟ ಟೈರ್ ಕಟ್ಕೊಂಡು ನೋಡ್ತಾರೆ, ದೊಡ್ಡ ಟೈರ್ ಕಬ್ಬಣ ಕಟ್ಕೊಂಡು, ಮರದ ತುಂಡು ಕಟ್ಕೊಂಡು, ಜೊತೆಗೆ ಮರಳಲ್ಲಿ ನೋಡ್ತಾರೆ, ಬರೀ ಮರಳು ಹಾಕೊಂಡು ಮರಳಲ್ಲಿ ನೋಡಿ ಗೊತ್ತಾಗ್ತೀವಿ. ಇದ್ರೇನಾಗಲ್ಲ ಅಲ್ಲೇ ಅಯ್ಯ ಅಪ್ಪ ಅಮ್ಮ ಅಲ್ಲಿಗೆ ಸುಸ್ತು ಮಾಗೆಗಳು ಬೇಸಗಳು ಒಂದ ಕೊಡಕ್ಕಾಗ್ತಾರೆ. ಬರೀ ಮರಳುಗಾಡು ಬಿಸಿ ಬಿಸಿ ಸುಡ್ತಾ ಇರುತ್ತೆ, ಅಲ್ಲಿ ನೋಡ್ತಾರೆ. ಅವೆಲ್ಲ ಪೂರ್ವ ಸಿದ್ಧತೆ ಎಕ್ಸರ್ಸೈಸ್. ಇದಾದ್ಮೇಲೆ ಮತ್ತೆ ಅದು ಬರುತ್ತೆ ಅಥ್ಲೆಟಿಕ್ಸ್ ಅಲ್ಲಿ. ಬೇಗ ಹೇಳ್ಬೋದು. ಹಾ, ಅದಕ್ಕೇನಂತ ಏನಂತಾರೆ? ಥ್ರೋಯಿಂಗ್ಸ್ ಕಾಣಲ್ಲ, ಥ್ರೋಯಿಂಗ್ಸ್ ಅಂತ ಎಲ್ಲೊಂದ್ಸರಿ ಬರೀತು. ಏನಂತ ಥ್ರೋಯಿಂಗ್ಸ್ ಅಂದ್ರೆ ಎಸೆತಗಳು. ಯಾವ ಎಸೆತ? ಕಲ್ಲು ಅದ್ ಬೇರೆ. ತಟ್ಟೆ ಎಸೆತ, ಗುಂಡು ಎಸೆತ ಅಂದ್ರೆ ಅದೇ ಕೊಲ್ಲು. ಥ್ರೋಯಿಂಗ್ಸ್ ಅಲ್ಲಿ ಶಾರ್ಟ್ ಪುಟ್ ಅಂತಾರೆ. ಶಾರ್ಟ್ ಪುಟ್ ಅಂತ ನಿಮಗೆ ಹೆಣ್ಮಕ್ಳಿಗೆ 8 ಪೌಂಡ್ ಇರುತ್ತೆ, ಗಂಡು ಮಕ್ಕಳಿಗೆ 12 ಪೌಂಡ್ ಇರುತ್ತೆ. ಅದು ನಮ್ಮ ಹತ್ರ 2 ಇದೆ, 8 ಇದೆ, 8 3 ಅದಾವೆ, 12 2 ಅದಾವೆ, 16 ಬಂದೆ ತಪ್ಪ 2 ಹಾಕ್ತಾರೆ. ಅದನ್ನು ಕೊಡ್ತೀನಿ ಬೇಕು. ಇದು ಇನ್ನೊಂದೇನು ತಟ್ಟೆ ಎಸೆತ, ಅದಕ್ಕೆ ಇಂಗ್ಲಿಷ್ ಒಳಗೆ ಏನಂತಾರೆ ಡಿಸ್ಕಸ್ ಥ್ರೋ. ಅದಾಗಲ್ಲ, ನಿಮಗೂ ಮೊನ್ನೆ ಯಾರು ಕೊಟ್ಟಿದ್ದು 9ರಿಗೆ ನಿಮಗೆ ಆಡಿಸ್ತೀನಿ. ಡಿಸ್ಕಸ್ ಥ್ರೋ ಎಸೆಯುವಾಗ ಸ್ಟೈಲ್ ಹೇಳ್ಕೊಡ್ತೀನಿ ಹಾಗೆ ಅಂತ. ಅದು ನಿಮಗೆ ಹುಡುಗಿಯರವು 4 ಅದ, ಹುಡುಗರು 4. ನಮ್ಮ ಹತ್ರ ಒಂದೇ ಹೇಳಿಲ್ಲ, 4 ಹುಡುಗಿಯರು ತಗೊಂಡೋಗ್ರಿ, ದಯವಿಟ್ಟು ನಮ್ಮ ಮೇಷದ್ದು ಅಂತ ಅಲ್ಲೇ ಬೇಲೆ ಬಿಟ್ಟು ಬರ್ಬೇಕು. ವಾಪಸ್ ತಂದು ನಿಮ್ ರೂಮಾಗೆ. ಇದು ನಿಮ್ ಸ್ಕೂಲು, ನಿಮ್ಮ ವಸ್ತು, ಆ ವಸ್ತು ನಿಮ್ಮವೇ. ನೀವು ಇಲ್ಲಿರೋವರೆಗೂ ಬಿಡ ಹೋದ್ರು ಹೋತು ಅಂತ ದಯವಿಟ್ಟು ಎಸೆಕ ಮಾಡ್ರೆ. ಕ್ಲೀನಾಗಿ ತಗೊಂಡೋಗಿ ಆಡಿ ಹೊರಗೆ ನಿಮ್ ರೂಮಲ್ಲೇ ಇಟ್ಕೊಳ್ಳಿ. ನೀವು ಯಾರು ಕೊಡಲ್ಲ ಇಲ್ಲಿ ಬ್ಯಾಟ್ ಇಟ್ಕೊಳಕ್ಕೆ. ನೋಡಿದ್ರಾ? ಯಾರು ಕೊಡಲ್ಲ ಬ್ಯಾಟ್, ಬೀರ್ನಾಗಿಟ್ಟು ಬಿಗ ಹಾಕ್ಬಿಟ್ಟು ಫ್ರೀಯಾಗಿ ಕೊಡ್ತಿದ್ವಿ. ಯೂಸ್ ಮಾಡ್ಕೊಳ್ಳಿ, ಮಿಸ್ ಯೂಸ್ ಮಾಡ್ಕೊಳ್ಳಿ. ಇವತ್ತು ಆಳೆ ಬರೋದು ಹೊಟ್ಟೆ ತುಂಬಿಸ್ಕೊಂಡು ಹಾಕುವ. ಆಯ್ತಾ? ನೆಕ್ಸ್ಟ್ ಥ್ರೋಯಿಂಗ್ಸ್ ಒಳಗೆ ಯಾವ್ದು ಹೇಳಿದ್ವಿ? ಲಾಂಗ್ ಜಂಪ್. ಲಾಂಗ್ ಜಂಪ್. ಇನ್ನೊಂದು ಹೈ ಜಂಪ್. ಆಮೇಲೆ ನೆಕ್ಸ್ಟ್ ಹೇಳ್ರ, ಇಲ್ಲಿ ಏನಾದ್ರು ಗೊತ್ತಿದ್ರೆ ಹೇಳಿದ್ರೆ ಏನ್ ಹೇಳೋದು? ಟ್ರಿಪಲ್ ಜಂಪ್. ಟ್ರಿಪಲ್ ಜಂಪ್ ಅಂದ್ರೆ ತ್ರಿವಿಧ ಜಗಿತ, ಹೋಗಿ ಕುಂಟ್ಕೊಂಡು ಮತ್ತಾಡ್ಬೇಕು. ಹೇಳ್ಕೊಡ್ತೀನಿ. ಸ್ಪೀಡಾಗಿ ಓಡ್ತಾ ಇರ್ತಾರಲ್ಲ, ಅಲ್ಲೊಂದು ಕುಂಟ್ಬೇಕು, ಕುಂಟ್ಬಿಟ್ಟು ಜಂಪ್ ಮಾಡ್ತಕ್ಕಂಥದ್ದು ಟ್ರಿಪಲ್ ಜಂಪ್. ಈ 3 ಸಹ ಈ ಜಂಪಿಂಗ್ ಕಲಿಸಿ ಬರ್ತಾರೆ. ಇನ್ನ ಉಳಿದಂತೆ ಇನ್ಯಾವ ಬರುತ್ತೆ? ಒಂದಿಗೆ ಕೂಡ ಹೇಳ್ತಾನೆ ಮಂತ್ರಿಗ, ಒಬ್ಬೊಬ್ಬನಿಗೆ ಎಷ್ಟಾಯ್ತು ಇಲ್ಲಿ ನೋಡು. ಸರಿ, ಇರ್ಲಿ. ಈಗ ಕೇಳ, ಎಸೆತಗಳು ಆಯ್ತಲ್ಲ, ಏನವ ಎಸೆತಗಳು ಆಯ್ತು. ಈಗ ಜಂಪಿಂಗ್ಸ್ ಏನು?
ಜಂಪಿಂಗ್ ಅಲ್ಲಿ ಯಾವ್ಯಾವ್ದು? ಒಂದು ಲಾಂಗ್ ಜಂಪ್, ಹೇಳಿದ್ನಲ್ಲ, ಲಾಂಗ್ ಜಂಪು, ಹೈ ಜಂಪು, ಟ್ರಿಪಲ್ ಜಂಪ್. ಥ್ರೋಯಿಂಗ್ಸ್ ಒಳಗೆ ಶಾರ್ಟ್ ಪುಟ್ಟು, ಡಿಸ್ಕಸ್, ಜಾವಲಿನ್ ಕೇಳಿದ್ರ ಏನಂಗಂದ್ರೆ ಹೇಳಿ ನೋಡೋಣ. ಜಾವಲಿನ್ ಯಾರು ನೋಡಿದ್ದೀರಾ? ಬರ್ಚಿ ಎಸೆತ. ಇನ್ ಕನ್ನಡದಲ್ಲಿ ಬರ್ಚಿ ಎಸೆತ ನೋಡೋಣ ಬಿಟ್ಟು ಏನಂತ ನನಗೆ ಈಗ ಇದೆ ಕೇಳಿ. ನಮ್ಮ ಸ್ಪೋರ್ಟ್ಸ್ ರೂಮ್ ಅಲ್ಲಿ ಇದಾವೆ ಒಂದು 2-3. ನಾನು ಹೇಳ್ತೀನಿ, ದೊಡ್ಡ 3 ಹುಡುಗಿಯರು 3 ಹುಡುಗರು. ನಮ್ಮ ಸಿಂಧು 3 ವರ್ಷನು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ನೋಡಿ, ತೆಳ್ಳಗಲ್ಲ ಲಿಸ್ಟ್, ಬೇಬಿಗಿನ್ ಸಣ್ಣ ಕೈತ. ಅವಳು ಬರ್ಚಿ ಎಸೆದಲ್ಲಿ ಫಸ್ಟ್, ಡಿಸ್ಕಸ್ ಅಲ್ಲಿ ಏನಪ್ಪ 2ರಲ್ಲ 3ರಲ್ಲ. ಯಾಕೆ ಆಗ್ಬಾರ್ದು? ಅವಳು 10ನೇ ಕ್ಲಾಸ್ ಆದ್ರೂ ಹಿಂಗೆ ಬರೆಯೋದು, ಚಿಲ್ಲರ್ ತುಂಬೋದು, ಮನೆ ಕಾಡ ಮಡಿಕೆ ಮಕ್ಕಳ. ಆಮೇಲೆ ಆಕಾಶ ಫ್ರೀ ಇದ್ರೆ ಅದು ಇದು ಹೋಗೋದು. ಏನ್ ಹೇಳಿದ್ರು ಇಷ್ಟೇ, ಮೇಲಕ್ಕೆ 6 ಕಟ್ಟಲಿಲ್ಲ 3 ಕೀಳಿಲ್ಲ. ನೀವಂತ ಆಗ್ಬಾರ್ದು, ಆಯ್ತಾ? ಬರ್ಚಿ ಎಸೆತ, ಉಂಡು ಎಸೆತ, ಕಟ್ಟೆ ಎಸೆತ ನಿಮ್ಗೆಲ್ಲರಿಗೂ ರೂಢಿ ಮಾಡಿಸ್ತೀನಿ ನೋಡು. ಇದೆಲ್ಲ ಏನಾಯ್ತು ಈಗ ಇಲ್ಲಿಗೆ? ಅಥ್ಲೆಟಿಕ್ಸ್ ಆಟಗಳಲ್ಲಿ 2 ವಿಧ, ಮೇಲಾಟಗಳು ಮತ್ತು ಗುಂಪು ಆಟಗಳು. ಅದರಲ್ಲಿ ಇಂಡೋರ್ ಸ್ಟೇಡಿಯಂ ಮತ್ತು ಔಟ್ಡೋರ್ ಸ್ಟೇಡಿಯಂ. ಇಲ್ಲಿ ನನಗೆ ಅಲ್ಲಿ ಗುರುಗಳು ಓಪನ್ ಮಾಡಿಬಿಟ್ರೆ ಪ್ರಾಣ ತೆಗೆದುಬಿಡ್ತಾರೆ. ನಾನು ಮತ್ತೊಂದು ವರ್ಷ ಸಂಬಳ ಕೊಡಲ್ಲ ಕೆಪರುಗಳು. ಸುಮ್ಮನೆ ಅಲ್ಲಿ ಬಿಸಿಲ ಕೂರಿಸ್ಬಿಡ್ಕೊಂಡು ನಿಮ್ಮನ್ನು 3 ಅವ್ ಬರದ ತಕ್ಷಣ ಮಾರ್ಕ್ಸ್ ಕೊಡೋಲ್ಲ ಕಡೆ. ನಾನು ಅಲ್ಲಿ ನೋಡಿದೆ, ದುಂಡಿಗೆ ಕಾಪಿ ಒಂದ್ರಂಗ್ ಒಂದಿದ್ದು ಕೊಡ್ಸಲ್ಲ, ತಪ್ಪಾಕಿ ಹೊರದಾಕ್ಬಿಡ್ತಾನೆ. ಇಂಟರ್ನಲ್ ರಿಜಿಸ್ಟರ್ ಒಳಗೆ ತಪ್ಪು ಮಾಡ್ಬಿಡ್ತಾನೆ. ಭಾರಿ ಕೇಳಿ ನನ್ ಮಗ ನಾನು. ಒಜ್ಜುಮಲಿಗಿಂತ ಅಷ್ಟೇ ಚೆನ್ನಾಗಿದ್ರೆ ಆ ಆಳೆ ಅರ್ಧ ಹೊಸ ದೊಡ್ಡಸ್ತು. ಚೆನ್ನಾಗಿದ್ರೆ ಚೆನ್ನಾಗಿಲ್ವಾ? ತಳ ಒಳ್ಳೆ ಉತ್ತರ ಕಟ್ ಮಾಡ್ಬಿಡ್ತೀನಿ. ಅದು 5ಕ್ಕೆ 2 1 ಕೊಡ್ತೀನಿ. ಈಗ ನನಗೆ ನಮ್ಮ ಗುಂಡಮ್ಮ ಫಸ್ಟ್ ಬರ್ಬೇಕು ಅಂದ್ರೆ ನಿನ್ನ 20 ಮಾರ್ಕ್ಸ್ ಎಲ್ಲಿ ಕಮ್ಮಿ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ. 20 ನೀನ್ ಫೇಲ್ ಆದ ಇಲ್ಲ, ನಿನ್ನ ಪಾಸ್ ಮಾಡ್ಸೋದು ನನ್ಬೋದು. ಹೇಗೆ ನಿಮ್ಮ ಅಣ್ಣ ಕೇಳಿ ಹೇಳ್ತಾರೆ, ನಿಮ್ಮ ಅಣ್ಣ ಏನು ಓದಿ ಬರ್ದು ಪಾಸ್ ಆದ್ನೆ ನಾನು ಕೇಳ ಅವನ್ನ. ಇಲ್ಲಿ ಬಂದ್ರೆ ಮತ್ತೆ ಯಾವ ಹೆಸರು ಮಾತಾಡ್ಸಲ್ಲ, ನನ್ನನ್ನು ಯಾಕೆ ಮಾತಾಡ್ಸ್ತಾರೆ ಗೊತ್ತೇ? ಕೆಡಬೋದು ನಾನು, ಎತ್ತೋದು ನಾನು. ನಾನು ಬಂದ ವರ್ಷ 22 ದಿನ ಮ್ಯಾಥಮೆಟಿಕ್ಸ್ ಫೇಲ್ ಆಯ್ತು. ಒಂದೇ ಅಟೆಂಪ್ಟ್ ಪಾಸ್ ಆದ. ಸೋಮನ್ ತುಂಬುತ್ತದೆ ಕಸದ ಪುಟ್ಟೆ ತುಂಬ ನೋಡವ. ಇಲ್ಲ 2 ಸೆಕೆಂಡ್ ಆಯ್ತಾ? ಈಗ ಇಲ್ಲಿ ಬನ್ನಿ, ಬುಕ್ ಇತ್ತಲ್ಲ ಎಲ್ಲ ಮೇಲೆ ಕೇಳಮ್ಮ. ಬಿಂದು ಇನ್ನ 2 ನಿಮಿಷ ಸುಮ್ಮನೆ ಇರ್ಬೇಕು. ದೈಹಿಕ ಶಿಕ್ಷಣದಲ್ಲಿ ನಿಮ್ಸ ಅಲ್ಲಿ ಯಾವ ಇಟ್ಕೊಂಡಲ್ಲ, ನಾನೆಲ್ಲ ಹೊರಗಡೆ ಅಲ್ಲಿ ಪಾಠ ಮಾಡ್ತೀವಿ. ಏನ್ ಡಿಸ್ಟರ್ಬ್ ಮಾಡ್ತಾರೆ? ಅದಕ್ಕೆ ನಿಮಗೆ ನಮ್ಮ ಹೆಡ್ ಮಾಸ್ಟರ್ ಸರಿ ನಿಮ್ಮನ್ನೆಲ್ಲ ಓಡಿಸಿ ಒಬ್ಬರೇ ಮಾಡ್ತಾರೆ ಕದಾಕೆ ಮಂಗಳು ಮಾಡೋದು. ಆಮೇಲೆ 8ನೇ ಕ್ಲಾಸ್ ಬಿಟ್ಟು ಓಡೋಗ್ಬಿಟ್ಟಿ ಅಂತ ಭಯ, ಅದಕ್ಕೆ ಹೊಡೆಯಲ್ಲ ನಾನು. ನೀನ್ ಹಂಗೆ ರಾಕ್ ಅಂತೋಡ ನಾನೆಲ್ಲ ಆಸ್ಪತ್ರೆಗೆ ಹೊತ್ಕೊಂಡು. ಗುಂಪು ಆಟಗಳಾಯ್ತು ಕೇಳಿ. ದೈಹಿಕ ಶಿಕ್ಷಣದಲ್ಲಿ ಒಂದು 2 ವಿಧ, ಶೀರ್ಷಿಕೆ ಅಡಿನಲ್ಲಿ 2 ಬರುತ್ತೆ. ಏನಪ್ಪಾ ಅಂದ್ರೆ ಪ್ರಾಯೋಗಿಕ ಮತ್ತು ತಾತ್ವಿಕ ಅಂತ 2 ವಿಧ. ತಾತ್ವಿಕ ಅಂದ್ರೆ ಏನು? ಆ ಪಾಠಗಳಲ್ಲಿ ಇರ್ತಕ್ಕಂಥದ್ದು ಅರಳು ತಿರುಳು ಮರಳನ್ನೆಲ್ಲ ಓದಿ ಆಡಿ ಅನುಭವಿಸಿ ತಿಳ್ಕೊಳ್ತಕ್ಕಂಥದ್ದು, ಇಂಡೋರ್ ರೂಮ್ ಒಳಗೆ ಮಾಡ್ತಕ್ಕಂಥ. ಪ್ರಾಯೋಗಿಕ ಅಂದ್ರೆ ಏನು? ಪ್ರಾಕ್ಟಿಕಲ್ ಅಂದ್ರೆ ಹೊರಗೆ ಫೀಲ್ಡ್ ಅಲ್ಲಿ ಆಟ ಆಡಿ ಅದನ್ನು ಅನುಭವಿಸ್ತಕ್ಕಂಥದ್ದಕ್ಕೆ ಏನಂತೀವಿ? ಪ್ರಾಯೋಗಿಕ. ಅದರಲ್ಲಿ ದೈಹಿಕ ಮೊದಲನೇದು
ದೈಹಿಕ ಶಿಕ್ಷಣ ಸರ್, ಮುಗೀತು. ಪ್ರಯೋಜನಗಳು ಹೋಗಲಿ ಒಂದು ನಿಮಿಷ